ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ. ಸೂರ್ಯ, ಇದು ನನ್ನ ಕಡೆಯಿಂದ ನಿನಗೆ ಉಡುಗೊರೆ. ಏನೋ ಕಿರಣ, ಇದು ಇಷ್ಟೊಂದು ಭಾರವಾದ ಉಡುಗೊರೆ ಕೊಡುತ್ತಿದ್ದೀಯಾ ಎಂದು ಕಿರಣ ಕೊಟ್ಟ ಟಪಾಲನ್ನು ಹಿಡಿದು ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾ ಹೇಳಿದನು ಸೂರ್ಯ. ಮೊದಲು ತೆಗೆದು ನೋಡು ಗೆಳೆಯ, ಆಮೇಲೆ ಭಾರವಾಗಿದೆಯಾ ಇಲ್ಲ ಹಗುರವಾಗಿದೆಯಾ ಎಂದು ಹೇಳು ಎಂದನು. ಕಿರಣನ ಮಾತಿಗೆ ಹುಸಿ ನಗುತ್ತಲೇ ಆ ಲೆಟರ್ ತೆಗೆದವನಿಗೆ ಆಶ್ಚರ್ಯವಾಗಿತ್ತು. ಏನು ಕಿರಣ ಇದು ಎಂದು ಕಣ್ಣಗಲಿಸಿ ಕೇಳಿದನು. ಯಾಕೋ ನಿನಗೆ ಓದಲು ಬರಲ್ವಾ ಎಂದನು ಅದೇ ನಗುವಿನಲ್ಲಿ. ಓದಲು ಬರಲ್ಲ ಎಂದು ಕೇಳುತ್ತಿಲ್ಲ, ಯಾಕೆ ಇದು ಎಂದನು. ಯಾಕೆ ಎಂದರೆ ನಿಮ್ಮಿಬ್ಬರ ಫ್ಲೈಟ್ ಟಿಕೆಟ್ ಎಂದನು. ಸೂರ್ಯ ಸಿಂಚನ ಇಬ್ಬರನ್ನು ಹನಿಮೂನಿಗೆ ಕಳುಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದನು. ಕ್ಷಮಿಸು ಕಿರಣ, ನಾವು ಈಗ ಅಷ್ಟು ದೂರ ಹೋಗಲು ಆಗುವುದಿಲ್ಲ. ಏನಣ್ಣ, ಇವಾಗ ಹೋಗದೆ 10 ವರ್ಷ ಆದಮೇಲೆ ಹೋಗ್ತೀಯಾ? ಅವರು ಆಸೆಯಿಂದ ಟಿಕೆಟ್ ಬುಕ್ ಮಾಡಿದ್ದಾರೆ, ಹೋಗಿ ಬಾ ಎಂದು ಚಿನ್ನು ಹೇಳಿದರೆ, ಇಲ್ಲ ಚಿನ್ನು, ಈಗಾಗಲೇ ನಾವು ಮಡಿಕೇರಿಗೆ ಹೋಗಬೇಕು ಎಂದು ಡಿಸೈಡ್ ಮಾಡಿದ್ದೇವೆ. ಅಲ್ಲ ಸೂರ್ಯ, ನಮ್ಮೂರಿನ ಪಕ್ಕ ಇರುವ ಊರಿಗೆ ಯಾವಾಗ ಬೇಕಾದರೂ ಹೋಗಬಹುದು. ಆದರೆ ಇವಾಗ ಹೇಗಿದ್ದರೂ ರಜೆ ಇದೆ, ಇಬ್ಬರು ಸ್ವಿಟ್ಜರ್ಲೆಂಡಿಗೆ ಹೋಗಿ ಬನ್ನಿ, ಮಡಿಕೇರಿಗೆ ಇನ್ನೊಮ್ಮೆ ಯಾವಾಗಲಾದರೂ ಹೋದರಾಯಿತು ಎಂದು ಅನ್ನಪೂರ್ಣ ಹೇಳಿದರೆ, ಇಲ್ಲ ಅಮ್ಮ, ಓದಲು ಹೋದಾಗಿನಿಂದಲೂ ನಮ್ಮೂರಿನಲ್ಲಿ ಇರಲು ಸಮಯ ಸಿಕ್ಕಿಲ್ಲ. ಅದಕ್ಕೆ 1 ವಾರ ಮಡಿಕೇರಿಗೆ ಹೋಗಿ ಬಂದು ಆಮೇಲೆ ಇಲ್ಲಿಯೇ ಸ್ವಲ್ಪ ದಿನ ಇರಬೇಕು ಎನ್ನುವ ಆಸೆ ನನ್ನದು ಎಂದನು ಸೂರ್ಯ. ಅಣ್ಣ, ಸಿಂಚನ ಅಕ್ಕನಿಗೂ ಆಸೆ ಇರುತ್ತಲ್ವ. ಈಗ ನಿನ್ನ ಮಾತಿನಿಂದ ಅಕ್ಕನಿಗೂ ಬೇಜಾರಾಗುತ್ತದೆ. ನಿನಗಿಷ್ಟ ಇಲ್ಲ ಎಂದರೆ ಅಕ್ಕನು ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡಬೇಕಲ್ಲ. ಅಕ್ಕನಿಗೋಸ್ಕರನಾದರೂ ನೀನು ಹೋಗಿ ಬಾ ಅಣ್ಣ ಎಂದರೆ, ಚಿನ್ನು, ನನಗೇನು ಬೇಜಾರಿಲ್ಲ. ಅಷ್ಟಕ್ಕೂ ಸೂರ್ಯ ನನ್ನ ಕೇಳಿಯೇ ಈ ನಿರ್ಧಾರ ಮಾಡಿದ್ದಾರೆ. ನನಗೂ ಮಡಿಕೇರಿ ತುಂಬ ಇಷ್ಟ, ನಾವು ಅಲ್ಲಿಗೆ ಹೋಗುತ್ತೇವೆ ಎಂದು ಸಿಂಚನ ಹೇಳಿದರೆ, ಕಂತೆಗೆ ತಕ್ಕ ಬೊಂತೆ, ಆಗಲೇ ನಿನ್ನನ್ನು ಕೂಡ ಅವನ ಹಾಗೆ ತಯಾರು ಮಾಡಿಕೊಂಡಿದ್ದಾನೆ. ಇನ್ಯಾರು ಹೇಳಿದರೂ ಅವನ ನಿರ್ಧಾರ ಬದಲಾಯಿಸುವುದಿಲ್ಲ. ಸರಿ, ನಿನ್ನಿಷ್ಟದಂತೆ ಮಡಿಕೇರಿಗೆ ಹೋಗಿ ಬನ್ನಿ ಎಂದವರು ಕಿರಣನ ಕಡೆ ತಿರುಗಿದ ಧರ್ಮೇಗೌಡರು, ಕಿರಣ, ಬೇಜಾರಾಗಬೇಡ, ಅವನ ಬುದ್ಧಿ ನಿನಗೆ ಗೊತ್ತಲ್ವಾ. ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಯಾರು ಹೇಳಿದರೂ ಅವನ ನಿರ್ಧಾರ ಬದಲಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟರು. ಅಕ್ಕ, ನೀವ್ಯಾಕೆ ಅಣ್ಣ ಹೇಳಿದ್ದಕ್ಕೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸುವುದು? ನೀವು 1 ಬಾರಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ ಎಂದಿದ್ದರೆ ಅಣ್ಣ ಒಪ್ಪುತ್ತಿದ್ದ. ನೀವು ಸ್ವಲ್ಪ ಜೋರಾಗಬೇಕು ಎಂದು ಚಿನ್ನು ನಗುತ್ತಾ ಹೇಳಿದರೆ, ಸಿಂಚನ, ನೋಡಿಲಿ, ಚೆನ್ನಾಗಿರುವ ನಿನ್ನನ್ನು ಕಿರಾತಕ ಬುದ್ಧಿ ಹೇಳಿಕೊಟ್ಟು ಹಾಳು ಮಾಡುತ್ತಿದ್ದಾಳೆ. ಗಂಡನ ಜೊತೆ ಜಗಳ ಮಾಡುವುದು, ಜೋರು ಮಾಡುವುದು ಅಲ್ಲದೆ ಮುನಿಸಿಕೊಳ್ಳುವ ಅವಳ ಬುದ್ಧಿಯನ್ನೇ ನಿನಗೆ ಹೇಳಿಕೊಡುತ್ತಿದ್ದಾಳೆ. ನೀನು ಉದ್ಧಾರ ಆಗಬೇಕು ಎಂದರೆ ಅವಳ ಮಾತು ಕೇಳಬೇಡ, ಹೆಂಡತಿಯನ್ನು ನೋಡಿಕೊಂಡು ಹೇಳಿದನು ಕಿರಣ. ಸೂರ್ಯ ತನ್ನ ಉಡುಗೊರೆಯನ್ನು ನಿರಾಕರಿಸಿದ ಎಂಬ ಬೇಸರವಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಹೆಂಡತಿಯನ್ನು ಕಾಡಿಸಲು ಹೇಳಿದನು. ಕಿರಣ ತಮಾಷೆಯಾಗಿ ಹೇಳಿದರೂ ಅದನ್ನು ಗಂಭೀರವಾಗಿ ತೆಗೆದುಕೊಂಡವಳ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಎಲ್ಲರೆದುರು ಹಾಗೆ ಹೇಳಿದ್ದರಿಂದ ಮೊದಲೇ ಕಿರಣ ತುಂಬ ಒಳ್ಳೆಯ ಹುಡುಗ, ನೀನೇ ಹಠಮಾರಿ, ಸ್ವಲ್ಪ ಹೊಂದಿಕೊಂಡು ಹೋಗು ಎನ್ನುವ ಅಮ್ಮನ ಮಾತನ್ನು ನೆನೆದವಳು, ಮೊದಲೇ ಅಮ್ಮ ನನ್ನನ್ನೇ ಬೈಯುತ್ತಾರೆ, ಈಗ ಇವರ ಮಾತಿಗೆ ಅಮ್ಮ ನನ್ನನ್ನು ತಪ್ಪಾಗಿ ತಿಳಿಯುತ್ತಾರೆ ಎಂದು ನೆನೆದವಳ ಕಣ್ಣು ತುಂಬಿದವು. ಹಾಗಾದರೆ ನನ್ನಂತಹ ಹಠಮಾರಿ ಜೊತೆ ಜೀವನ ಮಾಡಲು ನಿಮಗೆ ಕಷ್ಟವಾಗಿದೆ. ನನ್ನದು ಬರೀ ಕಿರಾತಕ ಬುದ್ಧಿ, ನನ್ನ ಮಾತು ಕೇಳಿದರೆ ಎಲ್ಲರೂ ಹಾಳಾಗುತ್ತಾರೆ ಅಲ್ವಾ. ನಾನು ತುಂಬ ಕೆಟ್ಟವಳು ಎಂದು ಹೇಳುವವಳ ಗಂಟಲು ಉಬ್ಬಿ ಬಂತು, ಕಂಬನಿ ಜಾರಿದವು. ಕಷ್ಟದಲ್ಲಿ ಅಷ್ಟನ್ನು ಹೇಳಿದವಳು ಬಾಯಿಗೆ ದುಪ್ಪಟ್ಟವನ್ನು ಅಡ್ಡ ಹಿಡಿದು ದುಃಖಿಸುತ್ತಾ ಅಲ್ಲಿಂದ ಕೋಣೆಗೆ ಓಡಿದಳು. ತಮಾಷೆ ಮಾಡಲು ಹೋಗಿ ಇದೇನಾಯಿತು, ಇವಳು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಎಂದು ಹಣೆ ನೀವಿಕೊಂಡನು ಕಿರಣ. ನೋಡು ಸೂರ್ಯ, ಕಿರಣ ಏನೋ ತಮಾಷೆ ಮಾಡಿದರೆ ಹೇಗೆ ಕೋಪದಲ್ಲಿ ಹೋದಳು ಇವಳು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಇವಳ ಹಠ ಮುಂಗೋಪ ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಎಂದು ಸೆರಗಿನಿಂದ ಕಣ್ಣಂಚು ಒರೆಸಿಕೊಂಡರು ಅನ್ನಪೂರ್ಣ. ಅಮ್ಮ, ಅವಳ ಬುದ್ಧಿ ಗೊತ್ತಲ್ವಾ, ಇನ್ನೊಂದು ಸ್ವಲ್ಪ ಹೊತ್ತು ಅವಳೇ ಸರಿ ಹೋಗ್ತಾಳೆ ಎಂದು ಅನ್ನಪೂರ್ಣ ಅವರ ಭುಜ ಬಳಸಿ ಹೇಳಿದನು ಸೂರ್ಯ. ಹೌದು ಅಮ್ಮ, ಅವಳ ಕೋಪಕ್ಕೆ ಆಯಸ್ಸು ಕಡಿಮೆ, ಬೇಗ ಮೊದಲಿನಂತಾಗುತ್ತಾಳೆ. ನಾನು ಅವಳ ಜೊತೆ ಮಾತನಾಡುತ್ತೇನೆ ಎಂದು ಸಿಂಚನ ಹೊರಟರೆ ಅವಳನ್ನು ತಡೆದ ಕಿರಣ, ಸಿಂಚು, ನಾನೇ ಮಾತನಾಡುತ್ತೇನೆ, ನೀನು ಪ್ಯಾಕ್ ಮಾಡ್ಕೊ ಹೋಗು, ನಾಳೆ ಹೊರಡಬೇಕು ಎಂದು ಅವಳಿಗೆ ಹೇಳಿ ತನ್ನ ಹೆಂಡತಿಯನ್ನು ಅರಸಿಕೊಂಡು ಕೋಣೆಗೆ ಹೋಗಿದ್ದನು.
ಅಲ್ಲಿ ಚಿನ್ನು ನಿಜವಾಗಿಯೂ ಅಳುತ್ತಾ ಮಲಗಿದ್ದಳು. ಅವಳ ಅಳುವನ್ನು ನೋಡಿದವನು ಅವಳನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ತಲೆಯ ಮೇಲೆ ಕೈ ಹೊತ್ತನು. ಲೇ ಚಿನ್ನು ಎಂದು ಅವಳ ಭುಜ ಮೇಲೆ ಕೈ ಹಾಕುತ್ತಿದ್ದ ಹಾಗೆ ಅವನ ಕೈ ಕಿತ್ತೆಸೆದಳು. ಚಿನ್ನು, ನಾನು ನಿಜವಾಗಿಯೂ ತಮಾಷೆ ಮಾಡಿದೆ. ನೀನು ನೋಡಿದರೆ ಸೀರಿಯಸ್ ಆಗಿ ತೆಗೆದುಕೊಂಡು ಅಳುತ್ತಿದ್ದೀಯ. ನಾನು ನಿಜವಾಗಿಯೂ ತಮಾಷೆ ಮಾಡಿದೆ ಎಂಬ ಮಾತನ್ನು ತುಂಬ ಮೃದುವಾಗಿ ಹೇಳಿದನು. ಕಿರಣನ ಮಾತಿಗೆ ಅವಳ ಪ್ರತಿಕ್ರಿಯೆ ಮಾತ್ರ ಶೂನ್ಯವಾಗಿತ್ತು. ಅವಳ ಮೌನವನ್ನು ನೋಡಿದವನು ಅದನ್ನು ಸಹಿಸದೆ ಒಂದು ತುಂಟ ಆಲೋಚನೆ ಮಾಡಿತು ಅವನ ಮಸ್ತಿಷ್ಕದಲ್ಲಿ. ಚಿನ್ನು, ನಮ್ಮ ಆಫೀಸ್ನಲ್ಲಿ ರೀಮಾ ಎಂಬ ಹುಡುಗಿ ಇದ್ದಾಳೆ. ಅವಳು ನೋಡಲು ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ನಿನಗಿಂತಲೂ ಸ್ವಲ್ಪ ಉದ್ದ, ನಿನಗಿಂತಲೂ ಸ್ವಲ್ಪ ಬೆಳ್ಳಗೆ. ಅವಳು ಯಾವಾಗಲೂ ನನ್ನ ಮೈಮೇಲೆ ಬಿದ್ದು ಮಾತನಾಡಿಸಲು ಬರ್ತಾಳೆ. ಅದು ಸೂರ್ಯನಿಗೂ ಗೊತ್ತು ಎಂದು ತುಟಿಯಂಚಿನಲ್ಲಿ ನಗು ತಂದು ಹೇಳಿದನು. ಇವಾಗ ಹೊಟ್ಟೆ ಉರಿ ಶುರುವಾಗಿದೆ. ಕೋಪ ಮಾಡಿಕೊಂಡು ಕೂಗಾಡುತ್ತಾಳೆ ಎಂದು ಯೋಚಿಸಿದನು. ಕಿರಣನ ಮಾತು ಕೇಳಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ, ಆದರೂ ಅದನ್ನು ತೋರ್ಪಡಿಸದೆ ಹಾಗೆ ಮಲಗಿದ್ದಳು. ಅವಳ ಮೌನ ನೋಡಿ ಮಾತು ಮುಂದುವರೆಸಿದವನು, ಆಮೇಲೆ ಕೆಫೆಯಲ್ಲಿ ನಾನು ಕುಡಿದ ಕಪ್ಪಲ್ಲಿ ಕಾಫಿ ಕುಡಿಯುತ್ತಾಳೆ ಎಂದು ಅವನು ಹೇಳಿದ ತಕ್ಷಣ, ಅದಕ್ಕೆ ನಾನೇನು ಮಾಡಲಿ? ನೀವು ಕೂಡ ಅವಳು ಕುಡಿದ ಕಪ್ಪಲ್ಲಿ ಕಾಫಿ ಕುಡಿಯರಿ ಎಂದು ಕೋಪದಲ್ಲಿ ಹೇಳಿದವಳು ಅಲ್ಲಿಂದ ಎದ್ದು ಹೊರಡುವವಳ ಕೈ ಹಿಡಿದು ಎಳೆದನು. ಕಿರಣ ಎಳೆದ ರಭಸಕ್ಕೆ ಅವನ ಎದೆಗೊರಗಿದಳು. ಕಿರಣನ ಮೇಲೆ ಸಣ್ಣ ಕೋಪ, ಬೇಸರ ಇದ್ದರೂ ಅವನ ಎದೆ ಬಡಿತ ಕೇಳಿದರೆ ಎಲ್ಲವೂ ಮಂಜಿನ ರೀತಿ ಕರಗುತ್ತಿದ್ದವು. ಅವನ ಎದೆ ಬಡಿತ ಕೇಳಿ ತನ್ನನ್ನು ತಾನು ಮರೆಯುತ್ತಿದ್ದಳು. ನಾನು ನಿಜವಾಗಿಯೂ ಅವಳ ಕಪ್ಪಲ್ಲಿ ಕಾಫಿ ಕುಡಿಯುತ್ತೀನಾ? ನಿನ್ನನ್ನು ಕಾಡಿಸಲು ಹಾಗೆ ಹೇಳಿದೆ ಅಷ್ಟೆ. ಅವಳು ಮೈ ಮೇಲೆ ಬಿದ್ದು ಮಾತನಾಡಿಸುವುದು ನಿಜ. ಆದರೆ ಅಂತಹ ನೂರಾರು ಮೇನಕೆಯರು ಬಂದರೂ ಈ ವಿಶ್ವಾಮಿತ್ರ ಮಾತ್ರ ಸೋಲುವುದು ನಿನಗೆ ಮಾತ್ರ. ಈ ಜನ್ಮಕ್ಕಲ್ಲ, ಮುಂದಿನ 7 ಜನ್ಮಕ್ಕೂ ನೀನೇ ನನ್ನ ಗೆಳತಿ, ಪ್ರೇಯಸಿ, ಹಠಮಾರಿ ಹೆಂಡತಿ, ಎಲ್ಲ ನೀನೆ ಎಂದು ಅವಳ ಹಿಡಿತ ಬಿಗಿ ಮಾಡಿದನು. ಕಿರಣನ ಮಾತಿಗೆ ಕೋಪವೆಲ್ಲ ಮಾಯವಾಗಿ ನಾಚಿ ನೀರಾದಳು. ಆದರೂ ಅದನ್ನು ತೋರುಗೊಡದೆ, ನಾನು ಕೆಟ್ಟವಳು, ನನ್ನ ಸಹವಾಸ ನಿಮಗ್ಯಾಕೆ ಬಿಡಿ ಎಂದಳು. ನಾನು ಹಾಗೆ ಹೇಳಲಿಲ್ಲವಲ್ಲ. ನನ್ನ ಹೆಂಡತಿ ಎಲ್ಲರಿಗಿಂತ ತುಂಬ ಒಳ್ಳೆಯವಳು. ತಮಾಷೆಯನ್ನು ಸೀರಿಯಸ್ ಆಗಿ ತಗೋತಾಳೆ ಅಷ್ಟೆ ಎಂದವನು ಅವಳ ಹಣೆಗೆ ಚುಂಬಿಸಿದನು. ನೀವು ತಮಾಷೆ ಮಾಡಿದರೂ ಅಮ್ಮಂಗೆ ಬೇಜಾರಾಗುತ್ತದೆ. ನನ್ನ ಮಗಳಿಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗ್ತಿಲ್ಲ ಎಂದು ಕೊರಗುತ್ತಾರೆ. ಅದಕ್ಕೆ ಅವರ ಎದುರಲ್ಲಿ ಹಾಗೆ ಹೇಳಿದ್ದು ಬೇಜಾರಾಯಿತು. ಇನ್ನೊಮ್ಮೆ ಹಾಗೆ ಹೇಳಬೇಡಿ ಎಂದು ಹೇಳುತ್ತಾ ಹೃದಯ ಬಡಿತ ಕೇಳಿಕೊಂಡು ಎದೆಗೊರಗಿದಳು. ಅಕ್ಕ ಎಲ್ಲಿದ್ದೀರಾ? ಬೇಗ ಬನ್ನಿ, ನಿಮಗೆ ಲೇಟ್ ಆಗುತ್ತೆ ಎಂದು ಕೂಗುತ್ತಾ ಅಡಿಗೆ ಮನೆಗೆ ಬಂದಿದ್ದಳು. ಏನು ಚಿನ್ನು ಅದು? ಅಕ್ಕ ಅಂದ್ಕೊಂಡು ಲಕ್ಷಣವಾಗಿ ಅತ್ತಿಗೆ ಎಂದು ಕರಿ, ಕೇಳಲು ಚೆನ್ನಾಗಿರುತ್ತೆ ಎಂದು ಅನ್ನಪೂರ್ಣ ಮಗಳಿಗೆ ಗದರಿದರು. ಹೋಗಮ್ಮ, ಅಕ್ಕ ಎಂದು ಹೇಳಿ ನನಗೆ ಅಭ್ಯಾಸ ಆಗಿದೆ, ನಾನು ಹಾಗೆ ಕರೆಯುವುದು ಎಂದವಳು. ಅಕ್ಕ, ನಾನು ಆ ರೀತಿ ಕರೆದರೆ ನಿಮಗೆ ಬೇಸರ ಆಗುತ್ತಾ ಎಂದು ತನ್ನಮ್ಮನಿಗೆ ಅಡಿಗೆಯಲ್ಲಿ ಸಹಾಯ ಮಾಡುತ್ತಾ ನಿಂತಿದ್ದ ಸಿಂಚನಾಳನ್ನು ಕೇಳಿದಳು. ಅಮ್ಮ, ಅವಳು ಹೇಗೆ ಕರೆದರೂ ನನಗೆ ಇಷ್ಟನೇ, ನನಗೇನು ಬೇಜಾರಿಲ್ಲ. ಟೋಟಲಿ ಅವಳೇ ತುಂಬ ಇಷ್ಟ ಎಂದವಳು. ಚಿನ್ನು, ನಿನಗೆ ಹೇಗೆ ಇಷ್ಟ ಹಾಗೆ ಕರಿ ಎಂದಳು ಸಿಂಚನಳ ನಡೆ ನುಡಿ, ಕೆಲಸದ ಮೇಲಿನ ಶ್ರದ್ಧೆ, ಅವಳು ಎಲ್ಲರ ಮೇಲೆ ತೋರುವ ಪ್ರೀತಿ ಕಾಳಜಿಯನ್ನು ನೋಡಿ ನಾವಾಗಿಯೇ ಹುಡುಕಿದರೂ ಇಂತಹ ಹುಡುಗಿ ಸಿಗುತ್ತಿರಲಿಲ್ಲ ಎಂದು ಮನದಲ್ಲಿ ನುಡಿದುಕೊಂಡರು ಅನ್ನಪೂರ್ಣ. ಥ್ಯಾಂಕ್ಸ್ ಅಕ್ಕ ಎಂದವಳು ತನ್ನಮ್ಮನ ಕಡೆ ತಿರುಗಿ, ಅಮ್ಮ, ಇನ್ನು ಮುಂದೆ ನೀನು ಹಾಗೆ ಕರೆ, ಹೀಗೆ ಕರಿ ಎಂದು ತಾಕೀತು ಮಾಡುವಂತಿಲ್ಲ. ಅಕ್ಕನೇ ಪರ್ಮಿಷನ್ ಕೊಟ್ಟಾಗಿದೆ ಎಂದವಳು. ಅಕ್ಕ, ನಿಮಗೆ ಹೊರಡಲು ಲೇಟಾಗುತ್ತೆ, ಮೊದಲು ತಯಾರಾಗಿ ಬನ್ನಿ ಎಂದು ಸಿಂಚನಾಳ ಕೈ ಹಿಡಿದು ಅಡಿಗೆ ಮನೆಯಿಂದ ಎಳೆದುಕೊಂಡು ಬಂದು ಕೋಣೆಗೆ ದೂಡಿದಳು. ಮುಂದುವರಿಯುವುದು. ಧನ್ಯವಾದಗಳು.